ನಮಸ್ಕಾರ, ನಾನು ಡಾಕ್ಟರ್ ಜಿನು ಆಂಟೋನಿ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಸೊ ಇವತ್ತು ಹಾವೇರಿಯಲ್ಲಿನೇ ಜಾಸ್ತಿ ಕಂಡುಬರುವ ಒಂದು ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡೋಣ, ಸ್ಟ್ರೋಕ್ ಅಂದಿರೋದು. ಸೊ ನಮ್ಮ ಹಾವೇರಿ ಇಲ್ಲಿ ನಮ್ಮ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಇವಾಗ 1 ವರ್ಷ ಆಗ್ತಾ ಬಂತು. ಅದರಲ್ಲಿ ಈಗ ನಾವು ನಮ್ಮದು ಕಂಪ್ಲೀಟ್ ಪೇಷಂಟ್ಸ್ಗಳದ್ದು ಹಿಸ್ಟ್ರಿ ನೋಡಿದರೆ ಇಲ್ಲಿ ಜಾಸ್ತಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ಗಳು ಸ್ಟ್ರೋಕ್ ಕಂಡೀಷನ್ಸ್ಗಳಿರುತ್ತೆ. ಸೊ ನಾವು ಈಗ ಹೆಗ್ಡೆ ಸರ್ ಹತ್ರ ಕೇಳಿದ್ದೀನಿ, ಇದು ಯಾಕೆ ನಮ್ಮ ಹಾವೇರಿ ಮಕ್ಕಳಲ್ಲಿ ಜಾಸ್ತಿ ಸ್ಟ್ರೋಕ್, ಅದನ್ನು ಯಂಗ್ ಏಜಲ್ಲಿನೇ ಸ್ಟ್ರೋಕ್ ಬರೋದು, ಅದು ಯಾಕೆ ಕಂಡು ಬರ್ತಾ ಇದೆ ಅಂತ ಕೇಳಿದಕ್ಕೆ ಅವ್ರು ಫಸ್ಟ್ ಹೇಳಿರೋದು ಆ ಸೈಡಲ್ಲಿ ತಂಬಾಕು ಯೂಸ್ ಜಾಸ್ತಿ ಇದೆ ಅಂತ. ಮತ್ತು ನಮಗೂ ಅದು ಗೊತ್ತಾಯಿತು. ಕನ್ಸಲ್ಟೇಷನಿಗೆಲ್ಲ ಬರುವಾಗ ಅವ್ರದ್ದು ಬಾಯಿ ಎಲ್ಲ ರೆಡ್ ಕಲರ್ ಇರುತ್ತೆ, ಅವರು ಹಸು ಥರ ಹಿಂಗೆ ಚೀಪ್ತಾನೇ ಇರ್ತೀವಿ ನಮ್ಮ ಹತ್ರ ಮಾತಾಡ್ತಾ ಇರುವಾಗ. ಸೊ ನಾವು ಅದು ಫಸ್ಟ್ ಹೇಳ್ತೀವಿ, ನಿಮಗೆ ಆರೋಗ್ಯ ಬೇಕು ಅಂತದಕ್ಕೆ ನಾವು ಇಲ್ಲಿ ಬಂದಿರೋದು, ಅದು ಹೊರಗೆ ಬಿಸಾಕಿ ನೀವು ಇಲ್ಲಿ ಬಂದು ಮಾತಾಡಿ ಅಂತ. ಅಷ್ಟು ಸ್ಮೆಲ್ಲು ಇರುತ್ತೆ, ಅಷ್ಟು ಫುಲ್ಲು ರೆಡ್ ಇರುತ್ತೆ. ತಂಬಾಕು ಯೂಸ್ ಇಲ್ಲಿ ಜಾಸ್ತಿ. ಬಟ್ ಸ್ಟ್ರೋಕಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಸ್ಟ್ರೋಕ್ ಅಂದಿರೋ ಕಾಯಿಲೆ ಹೆಗ್ಡೆ ಸರ್ ಹೇಳಿರೋ ಥರನೇ 2 ಕಾರಣದಿಂದ ಕಾಮನ್ ಆಗಿ ಬರೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೇಜರ್ ಕಾರಣ BP, ಹೈಪರ್ ಟೆನ್ಷನ್ ಜಾಸ್ತಿ, ಈ ಅನ್ಕಂಟ್ರೋಲ್ಡ್ ರಕ್ತ ಸಂಬರ್ಧ, ಈ BP ಇರೋರಲ್ಲಿನೇ ಸ್ಟ್ರೋಕ್ ಜಾಸ್ತಿ ಬರೋದು. ಸ್ಟ್ರೋಕ್ ಅಂದಿರೋದು ಏನು, ನಿಮ್ಮ ಬ್ರೈನಲ್ಲಿ ಒಂದು ಪೋರ್ಷನಿಗೆ ರಕ್ತ ರೀಚ್ ಆಗೋದೇ ಕಾರಣದಿಂದ ಆ ಪರ್ಟಿಕ್ಯುಲರ್ ರೀಜಿಯನಿಗೆ ಫುಡ್, ಆಕ್ಸಿಜನ್ ಇದು 2 ಸಿಗ್ತಾ ಇರುವ ಒಂದು ಕಂಡೀಷನಿಗೆ ನಾವು ಸ್ಟ್ರೋಕ್ ಅಂತ ಹೇಳೋದು. ಈಗ ಬ್ಲಡ್ ಅಂತಿರೋದು ನಮ್ಮ ಎಲ್ಲ ಆರ್ಗನ್ಸಿಗೆ ಕರೆಕ್ಟ್ ಫ್ಲೋ ಆಗ್ತಾನೇ ಇರಬೇಕು. ಸೊ ಇನ್ ಕೇಸ್ ನಿಮ್ಮ ಯಾವುದಾದ್ರೂ ಒಂದು ಬ್ಲಡ್ ವೆಸಲಿಗೆ ರಪ್ಚರ್ ಆಗಿದೆ ಅಂದರೆ ಬ್ರೇಕ್ ಆಗಿದೆ ಅಥವಾ ಒಂದು ಬ್ಲಾಕ್ ಬಂದಿದೆ ಅಂದರೆ ಈ ರಕ್ತ ಇದು ಈಸಿಯಾಗಿ ಫ್ಲೋ ಆಗಲ್ಲ. ಈಗ ರಪ್ಚರ್ ಬಂದಿದೆ ಅಂತ ಅನ್ಕೊಳ್ಳಿ, ಈಗ ನೀರು ಒಂದು ಪೈಪಲ್ಲಿ ಹೋಗ್ತಾ ಇದೆ, ಆ ಪೈಪಿಗೆ ಒಂದು ತೂತು ಬಿದ್ದಿದೆ ಅಂತ ಅನ್ಕೊಳ್ಳಿ, ನೀರೆಲ್ಲ ಒಳಗಿಂದ ಹೋಗುತ್ತೆ ಅಲ್ವಾ. ಸೊ ಎಲ್ಲಿಗೆ ಹೋಗ್ಬೇಕಿತ್ತು, ಗಿಡಕ್ಕೆ ಹೋಗ್ಬೇಕಿತ್ತು ನೀರು, ಗಿಡಕ್ಕೆ ರೀಚ್ ಆಗಲ್ಲ, ಯಾಕೆಂದ್ರೆ ತೂತು ಬಿದ್ದಿದೆ, ಕೆಳಗೆ ಹೋಗುತ್ತೆ. ಆವಾಗ ಗಿಡಕ್ಕೆ ಏನಾಗುತ್ತೆ, ಗಿಡಕ್ಕೆ ನೀರು ಸಿಗಲ್ಲ, ಆಕ್ಸಿಜನ್ ಸಿಗಲ್ಲ, ಫುಡ್ಡು ಸಿಗಲ್ಲ, ಅದು ಸತ್ತೋಗುತ್ತೆ. ಅದೇ ಥರನೇ ಸ್ಟ್ರೋಕ್ ಅಂತಿರೋ ಕಂಡೀಷನ್, ಅದು 2 ಕಾರಣದಿಂದ ಬರುತ್ತೆ. ಐದರ್ ತೂತು ಬಿದ್ದು ಲೀಕೇಜ್ ಆಗೋದು, ಎರಡನೇದು ಬ್ಲಾಕ್ ಬರೋದು. ಒಂದು ಕಲ್ಲು, PVC ಪೈಪ್ ಒಳಗಡೆ ಒಂದು ಕಲ್ಲು ಬಂದು ಕೂತಿದೆ ಅಂತ ಅನ್ಕೊಳ್ಳಿ, ಕಲ್ಲು ಕೂತಿದ್ರೂ ಬ್ಲಡ್ ನೀರು ಪಾಸ್ ಆಗಲ್ಲ. ಅದೇ ಥರ ಬ್ಲಾಕ್ ಬಂದ್ರೂ ರಕ್ತ ಪಾಸ್ ಆಗಲ್ಲ, ಬ್ರೇಕೇಜ್ ಆದ್ರೂ ರಕ್ತ ಪಾಸ್ ಆಗಲ್ಲ. ಈ ಬ್ಲಾಕ್ ಅಥವಾ ಬ್ರೇಕೇಜ್ ಬರಕ್ಕೆ ಇರುವ ಕಾರಣ ಏನು, ಈ ಕಾರಣದಿಂದಾನೇ ಅದು ಹಂಗೆ ಕಂಡೀಷನ್ ಬಂದಿದೆಯಲ್ಲ. 2 ಕಾರಣ ಮೇಯ್ನ್ ಆಗಿರೋದು. ಒಂದನೇದು ಅನ್ಕಂಟ್ರೋಲ್ಡ್ BP. ಈ BP ಹೆಚ್ಚಿನ ಈಗ ಒಂದು 160/100 ಅಥವಾ 170/100 ಅಂತ ಅದೇ ರೇಂಜಲ್ಲಿನೇ ಒಂದು 3-4 ದಿನ ಕಂಟಿನ್ಯೂಸ್ ಆಗಿದ್ರೆ ಅಷ್ಟು ಪ್ರೆಷರ್ ನಿಮ್ಮ ಬ್ಲಡ್ ವೆಸಲಲ್ಲಿದ್ದು ಅದು ಬ್ರೇಕ್ ಆಗುತ್ತೆ. ಈ ಥರ ಬ್ರೇಕೇಜ್ ಆಗುವಾಗ ಬ್ಲಡ್ಡಲ್ಲಿ ರೀಚ್ ಆಗೋದೇ ಸ್ಟ್ರೋಕ್ ಬರುತ್ತೆ. ಈಗ ಇನ್ ಕೇಸ್ ನಿಮಗೆ BP ಹೆಚ್ಚಾಗಿ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಆಗಿದೆ ಅಂತ ಅನ್ಕೊಳ್ಳಿ, ರಂಧ್ರಗಳು ಬಿದ್ದಿದ್ರೆ ಅಲ್ಲಿ ಕೊಲೆಸ್ಟ್ರಾಲ್ ಫ್ಯಾಟ್ ತುಂಬಿ ಅಲ್ಲಿ ಬ್ಲಾಕ್ ಬರುತ್ತೆ, ಆವಾಗಲೂ ನಿಮಗೆ ಅಲ್ಲಿ ಬ್ಲಡ್ ರೀಚ್ ಆಗಲ್ಲ. ಇದು BPಯಲ್ಲಿ ಆಗೋದು. ಎರಡನೇದು ತಂಬಾಕು ಯೂಸ್ ಮಾಡೋದು ಅಥವಾ ಸ್ಮೋಕಿಂಗ್ ಮಾಡೋರಲ್ಲಿ ನಾವು ಫಸ್ಟ್ ಹೇಳಿದ್ರು 4000 ಟೈಪ್ಸ್ ಆಫ್ ಕೆಮಿಕಲ್ಸ್ಗಳು ಅವರ ಬಾಡಿಯಲ್ಲಿ ರಿಲೀಸ್ ಆಗೋದು. ಈ ಕೆಮಿಕಲ್ಸ್ಗಳು, ಟಾಕ್ಸಿನ್ಸ್ಗಳು ಎಫೆಕ್ಟ್ ಆಗೋದು ಫಸ್ಟ್ ನಮ್ಮದು ಬ್ಲಡ್ ವೆಸಲ್ಸ್ಗಳನ್ನ. ಸೊ ಈ ಬ್ಲಡ್ ವೆಸಲ್ಸ್ಗಳಿಗೆ ರಂಧ್ರಗಳು ಬೀಳಕ್ಕೆ ಅಥವಾ ಅದರದ್ದು ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅಂದರೆ ಆ ಬ್ಲಡ್ ವೆಸಲ್ಗಳೇ ಡ್ಯಾಮೇಜ್ ಮಾಡೋಕ್ಕೆ ಈ ಟಾಕ್ಸಿನ್ಸ್ಗೆ ಕೆಪಾಸಿಟಿ ಇದೆ. ಸೊ ಈ ತಂಬಾಕು ಜಾಸ್ತಿ ಯೂಸ್ ಮಾಡೋದಕ್ಕೂ ಕೂಡ ಈ ಥರ ಸ್ಟ್ರೋಕು ಬೇಗ ಯಂಗ್ ಏಜಲ್ಲಿನೇ ಬಂದ್ಬಿಡುತ್ತೆ. ಈ BP ಅಂದಿರೋದು ಕೆಲವರಿಗೆ ಅದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳೋದು. ಮೆಜಾರಿಟಿ ಜನರಿಗೆ ಏನು ಸಿಂಪ್ಟಮೇ ಇರಲ್ಲ. ಮುಂಚೆ ಎಲ್ಲ ತಲೆನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ, ಇಲ್ಲ ಕತ್ತು ನೋವು ಬರುತ್ತೆ, ಕಿವಿಯಿಂದ ಸೌಂಡ್ ಬರುತ್ತೆ, ಈ ಥರ ಏನಾದರೂ ಒಂದು ಸಿಂಪ್ಟಮ್ ಇರುತ್ತೆ. ಆವಾಗ ಚೆಕ್ ಮಾಡುವಾಗ BP ಹೈ ಇದೆ ಅಂತ ಗೊತ್ತಾಗುತ್ತೆ. ಕೆಲವರಿಗೆಲ್ಲ BP ಹೆಚ್ಚಾಗಿ ಹೋಗೋದು ಗೊತ್ತೇ ಆಗಲ್ಲ. ಅದರಿಂದ ಏನಾಗೋದು, ನಿಮಗೆ ಆಲ್ರೆಡಿ ಸ್ಟ್ರೋಕ್ ಯಂಗ್ ಏಜಲ್ಲಿನೇ ಬಂದ್ಬಿಡುತ್ತೆ. ಸೊ ಇದನ್ನು ನೀವು ಕಾನ್ಸ್ಟೆಂಟ್ ಆಗಿ ಅಟ್ಲೀಸ್ಟ್ 3 months ಒನ್ಸ್ ಆಗೋದು, ಒಂದು 30+ ಆದಮೇಲೆ BP ಚೆಕ್ ಮಾಡ್ತಾನೆ ಇರಬೇಕು. ಅದರಲ್ಲಿನೂ ನಿಮಗೆ ತಂಬಾಕುದು ಯೂಸೇಜ್ ಜಾಸ್ತಿ ಇದ್ದರೆ, ಶುಗರು ಅಂದರೆ ಮಧುಮೇಹ, ಅನ್ಕಂಟ್ರೋಲ್ಡ್ ಮಧುಮೇಹ, HbA1c 8-9 ಇದ್ದರೆ, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ಗಳು ಸ್ಟ್ರೋಕು ಬರೋಕ್ಕಂಥದ್ದಿರೋದು. ಸೊ ಇದರದೆಲ್ಲ ಕಾರಣ. ಇವಾಗ ಇದರದ್ದು ಟ್ರೀಟ್ಮೆಂಟ್ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಏನು ಕೊಡ್ತೀವಿ ಅಂತ ನೋಡೋಣ. ಈಗ ಯೂಶಲಿ ನಾನು ಹೇಳಿದ್ರಲ್ಲ, ಜಾಸ್ತಿ ಜನರು ಸ್ಟ್ರೋಕ್ ಆಗಿನೇ ಇಲ್ಲಿ ಅಡ್ಮಿಟ್ ಆಗಿರೋದು. ಈಗ ಒಂದು 90-99% ನಮಗೆ ಚೆನ್ನಾಗೇ ಇಂಪ್ರೂವ್ಮೆಂಟ್ ಕೊಡ್ಬೋದು. ಯಾವ ಕ್ಯಾಟಗರಿ ಜನರು ಬಂದರೆ, ಸ್ಟ್ರೋಕ್ ಆಗಿ 1 year ಒಳಗೇನೆ ನಮ್ಮ ಹತ್ರ ಬಂದ್ಬಿಟ್ರೆ,
ಒಂದು 1 ಇಯರ್ಗಿಂತ ಜಾಸ್ತಿ 5 ಇಯರ್ಸ್ 10 ಇಯರ್ಸ್ ಎಲ್ಲ ಆದಮೇಲೆ ನಮ್ಮ ಹತ್ರ ಬರ್ತಾ ಇದೆ ಅಂದರೆ ನಮಗೆ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅವ್ರದ್ದು ಆಲ್ರೆಡಿ ಡ್ಯಾಮೇಜಸ್ಗಳು ತುಂಬಾ ಆಗಿರುತ್ತೆ, ನರ್ವ್ ಡ್ಯಾಮೇಜಸ್ಗಳು, ಬ್ಲಡ್ ವೆಸಲ್ಸಿಂದ ಡ್ಯಾಮೇಜ್ಗಳೆಲ್ಲ. ಸೊ 1 ವರ್ಷದೊಳಗೇನೆ ನೀವು ಬಂದಿದ್ರೆ ನಮಗೆ ಇಲ್ಲಿ ನಾವು ಕೊಡುವುದು ಫಸ್ಟ್ ಟ್ರೀಟ್ಮೆಂಟ್ಗಳು ಅವರಿಗೆ ಮಸಾಜಸ್ಗಳಿರುತ್ತೆ. ಫುಲ್ ಬಾಡಿ ಪ್ರೆಷರ್ ಇಟ್ಕೊಂಡೇ ಮಸಾಜಸ್ಗಳು ಕೊಡ್ತೀವಿ. ಯಾವುದು ಪೋರ್ಷನ್ ವೀಕ್ ಆಗಿ ಹೋಗಿದೆ, ಇಲ್ಲ ಪ್ಯಾರಲೈಸ್ ಆಗಿ ಹೋಗಿದೆ ಅಂತ ನೋಡಿಕೊಂಡು ಆ ಪರ್ಟಿಕ್ಯುಲರ್ ಪೋರ್ಷನಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋಕ್ಕೆ ನಾವು ಮಸಾಜ್ ಕೊಡ್ತೀವಿ. ಒಂದನೇದು. ಎರಡನೇದು ಫಿಸಿಯೋಥೆರಪಿಯಲ್ಲಿ 2 ಥೆರಪೀಸ್ ಇದೆ, ಒಂದು ಎಲೆಕ್ಟ್ರಿಕ್ ಥೆರಪಿ, ಇನ್ನೊಂದು ಎಕ್ಸಸೈಸ್ ಥೆರಪಿ. ಈ ಎರಡನ್ನ ನಾವು ಇನ್ಕ್ಲೂಡ್ ಮಾಡಿಕೊಂಡು ಅವರಿಗೆ ಮಸಲ್ ಸ್ಟಿಮ್ಯುಲೇಷನ್ಗಳು, ಎಲೆಕ್ಟ್ರಿಕ್ ಥೆರಪೀಸ್ಗಳು ಫಸ್ಟ್ ಕೊಡ್ತೀವಿ. ಸೆಕೆಂಡು ಎಕ್ಸಸೈಸ್ ಥೆರಪೀಸ್ಗಳು. ಈಗ ಫುಲ್ ವೀಕ್ ಆಗೋಗಿರುತ್ತೆ, ಕೈಯೆಲ್ಲ ಮೂವ್ ಮಾಡೋಕ್ಕೆ, ಶ್ರಿಂಕ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ. ಸೊ ಇದನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಇದಕ್ಕೆ ವೆಯ್ಟ್ ಇಟ್ಟಿರುವ ಕೆಲವೊಂದು ಎಕ್ಸಸೈಸ್ಗಳು ಬರುತ್ತೆ. ಇದಕ್ಕೆ ಮಸಲ್ ಸ್ಟಿಮ್ಯುಲೇಷನ್ ಮಾಡುವ ಕೆಲವೊಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸ್ಗಳಿರುತ್ತೆ. ಅದು ಸೆಕೆಂಡ್ ಲೈನ್ ಆಫ್ ಟ್ರೀಟ್ಮೆಂಟು. ಮೂರನೇದು ನಾವು ಅವರಿಗೆ ಬಸ್ತಿ ಅಂತ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ, ಇಂಟರ್ನಲ್ ಬಸ್ತಿ. ಸೊ ಅದು ನಿರೂಹ ಮತ್ತು ಅನುವಾಸನ ಬಸ್ತಿ ಅಲ್ಲ. ಸೊ ಈ ಬಸ್ತಿಗಳು ಕೊಡೋದ್ರಿಂದ ಅವ್ರದ್ದು ನರಗಳಿಗೆ ಸ್ಟ್ರೆಂಥನ್ ಮಾಡೋಕ್ಕೆ ಅಂಥದ್ದು ಹೆಲ್ಪ್ ಆಗುತ್ತೆ. ಸೊ ಈ ಥರ ಬಸ್ತಿ ಟ್ರೀಟ್ಮೆಂಟ್ಸ್ಗಳು ಕೊಡ್ತೀವಿ. 4ನೇದು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಫಸ್ಟ್ ನಾವು ಡಯಟ್ ಕೊಡ್ತೀವಿ ಅವರಿಗೆ. ಅಂದರೆ ಯಾವ ಕಾರಣದಿಂದ ಬಂದಿದೆ ಅಂತ ನಾವು ಫಸ್ಟ್ ಹುಡುಕ್ತೀವಿ. ನಾವು ಪೇಷಂಟ್ ಹತ್ರ ಫಸ್ಟೇ ಕೇಳೋದು, ನಿಮಗೆ BP ಇತ್ತಾ, ಅಥವಾ ತಂಬಾಕು ಏನಾದರೂ ಇತ್ತಾ, ಇಲ್ಲ ಶುಗರ್ ಇತ್ತಾ, ಏನು ರೀಸನ್ ಅಂತ ನಾವು ಕೇಳ್ತೀವಿ. ಯಾವ ರೀಸನಿಂದ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ರೀಸನಿಗೆ ಮೇನ್ ರೂಟ್ ಕಾಸ್ ಟ್ರೀಟ್ಮೆಂಟು ಡಯಟಲ್ಲಿ ಹೋಗ್ತಾ ಇರುತ್ತೆ. ಫಸ್ಟ್ ನಾವು ಹೇಳಿರೋದಲ್ಲ, ಅವರಿಗೆ ಇಂಪ್ರೂವ್ ಆಗಕ್ಕಂಥದ್ದಿರುವ ಆಲ್ಟರ್ನೇಟಿವ್ ಥೆರಪಿ, ಸಪೋರ್ಟಿಂಗ್ ಟ್ರೀಟ್ಮೆಂಟ್ಸ್ಗಳು, ಮಸಾಜ್ ಯಾವುದಾಗಲಿ, ಫಿಸಿಯೋಥೆರಪಿ, ಆಕ್ಯುಪಂಚರು, ಬಸ್ತಿ, ಇದೆಲ್ಲ ಸಪೋರ್ಟಿಂಗ್ ಟ್ರೀಟ್ಮೆಂಟ್ಸ್ಗಳಿರುತ್ತೆ. ಬಟ್ ಮೇಜರ್ ಟ್ರೀಟ್ಮೆಂಟ್ ಅಂದಿರೋದು ಅವ್ರದ್ದು ಆಹಾರ ಪದ್ಧತಿಯಲ್ಲಿ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಅದು ಅವರಿಗೆ ಗೊತ್ತೂ ಆಗಲ್ಲ. ಅವರಿಗೆ ನನಗೆ ಸ್ಟ್ರೋಕ್ ಅಲ್ವಾ, ನನಗೆ ವೆಯ್ಟ್ ಲಾಸ್ ಏನಾಗೋದು ಬೇಡ, ಮತ್ತು ನಾನು ಏನಕ್ಕೆ ಡಯಟ್ ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಇವರುಗಳಿಗೆ ನಾವು ದಿನ ಹೇಳ್ತಾನೇ ಇರಬೇಕು, ಮಧುಮೇಹ ಇದರಿಂದಾನೇ ಬಂದಿರೋದು, BP ಇಂದಾನೇ ಬಂದಿರೋದು, ನಿಮಗೆ ವೆಯ್ಟ್ ಜಾಸ್ತಿ ಆಗಿ ಎಲ್ಲ ಸ್ಟ್ರೋಕ್ ಬಂದಿರೋದು, ಮತ್ತು ಅದನ್ನು ಕ್ಲಿಯರ್ ಮಾಡೋದೇ ನಾವಿಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಂದು 4-5 ವರ್ಷ ಆದಮೇಲೆ ಮತ್ತೇನೂ ಬರುತ್ತಲ್ಲ ಸ್ಟ್ರೋಕು. ಸೊ ಅದಕ್ಕೆ ಏನು ಮಾಡಬೇಕು, ಯಾವ ಕಾರಣದಿಂದ ಬಂದಿದೆಯೋ ಅದಕ್ಕೆ ನಾವು ಮೇಜರ್ ಟ್ರೀಟ್ಮೆಂಟು ಆಹಾರ ಪದ್ಧತಿನ ಹೇಳ್ಕೊಡ್ತೀವಿ. ಈ ಬ್ಲಡ್ ವೆಸಲ್ಸನ್ನು ಇನ್ನೂ ಹೆಲ್ತಿಯಾಗಿರೋಕ್ಕೆ, BP ಕಂಟ್ರೋಲ್ ಮಾಡೋಕ್ಕೆ ಅಥವಾ ಶುಗರ್ನ ಡೌನ್ ಮಾಡೋಕ್ಕೆ, ಈ ಅಭ್ಯಾಸಗಳೆಲ್ಲ ಇದ್ದರೆ ಅಭ್ಯಾಸಗಳನ್ನ ಬಿಡೋ ಥರ ಇರುವ ಆಹಾರ ಪದ್ಧತಿ, ಯೋಗ, ಮೆಡಿಟೇಷನ್ಸ್ಗಳು, ಈ ಥರದ್ದೆಲ್ಲ ಒಂದು ಇಂಟಗ್ರೇಟೆಡ್ ವೇಯಲ್ಲಿ ನಾವು ಸ್ಟ್ರೋಕ್ ಅಂತ ಈ ಒಂದು ಕಾಯಿಲೆಗೆ ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಟ್ರೀಟ್ಮೆಂಟು ಚೆನ್ನಾಗೇ ಇದೆ. ಸೊ ಈಗ ನಿಮ್ಮ ಫ್ರೆಂಡ್ಸಿಗೆ ಯಾವುದಾಗಲಿ, ಇಲ್ಲ ನಿಮಗೆ ಗೊತ್ತಿರೋರು ಯಾರಿಗಾದ್ರೂ ಈಗ ಸ್ಟ್ರೋಕ್ ಆಗಿ 1 ವರ್ಷ ಆಗಿಲ್ಲ ಅಂದಿದ್ರೆ ಈ ಕೆಳಗೆ ಬರ್ತಾ ಇರೋ ನಂಬರಿಗೆ ಕರೆ ಮಾಡಿ ಬೇಗನೆ ನಿಮಗೆ ಅಡ್ಮಿಷನ್ ಆಗ್ಬೋದು. ಇಲ್ಲ ನಿಮ್ಗೆ ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ಸ್ಗಳಿದ್ರೆ ನಂಬರಿಗೆ ಕಾಲ್ ಮಾಡಿ ನಾವು ಡೌಟ್ಸ್ಗಳು ಕ್ಲಿಯರ್ ಮಾಡ್ತೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.